ಇತ್ತೀಚೆಗಂತೂ ಜನರಿಗೆ ಏನ್ ತಿನ್ನಬೇಕು ಏನ್ ತಿನ್ನಬಾರ್ದು ಅನ್ನೋದೇ ಗೊಂದಲ ಆಗಿಬಿಟ್ಟಿದೆ. ಕಾಟನ್ ಕ್ಯಾಂಡಿ ಆಯ್ತು, ಗೋಬಿ ಆಯ್ತು, ಈಗ ರೈತರು ಬೆಳೆಯುವಂತಹ ತರಕಾರಿಯೂ ಕೂಡ ವಿಷದಿಂದ ಕೂಡಿದೆ ಅನ್ನುವಂತಹ ಅಂಶ ಹೊರಬಿದ್ದಿದೆ. ಅದರ ಜೊತೆಗೇನೆ ಬೆಂಗಳೂರಿನ ಪ್ರತಿಷ್ಠಿತ ಹೋಟೆಲ್ಗಳಲ್ಲಿ ಸಿಗುವಂತಹ ಕಬಾಬ್ ಇದೆಯಲ್ಲ, ಇದು ಕೂಡ ಹೆಲ್ತ್ಗೆ ತುಂಬಾ ಮಾರಕ ಆಗ್ತಾ ಇದೆ ಅನ್ನುವಂತಹ ರಿಪೋರ್ಟ್ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಕೊಟ್ಟಿದ್ದಾರೆ. ಬನ್ನಿ, ಈ ಕುರಿತಂತೆ ಒಂದು ವರದಿ ಇದೆ, ನೋಡ್ಕೊಂಡು ಬರೋಣ. ಬೆಂಗಳೂರು ಆಹಾರ ಪ್ರಿಯರೇ, ಎಚ್ಚರ ಎಚ್ಚರ. ತಟ್ಟೆಯಲ್ಲೇ ವಿಷ, ಹೊಟ್ಟೆಗೆ ತಿನ್ನೋ ಶಿವ. ತರಕಾರಿ, ಹಣ್ಣು, ಸೊಪ್ಪಿನಲ್ಲೂ ವಿಷಕಾರಿ ಅಂಶ ಪತ್ತೆ. ಇತ್ತೀಚೆಗಂತೂ ಏನು ಆಹಾರ ತಿನ್ನೋದು, ಏನು ಬಿಡೋದಪ್ಪ ಎಂಬ ಗೊಂದಲ ಶುರುವಾಗಿದೆ. ಡಾಕ್ಟರ್ ನೋಡಿದ್ರೆ ತರಕಾರಿ, ಹಣ್ಣು, ಸೊಪ್ಪುಗಳನ್ನ ಹೇರಳವಾಗಿ ತಿನ್ನಬೇಕು ಅಂತಾರೆ. ಇಲ್ಲಿ ನೋಡಿದ್ರೆ ತಟ್ಟೆಯಲ್ಲಿ ವಿಷ ಐತೆ. ಹೊಟ್ಟೆಗೆ ತಿನ್ನೋ ಶಿವ ಅನ್ನೋ ತರ ಆಗಿ ಹೋಗ್ಬಿಟ್ಟಿದೆ. ಇದನ್ನ ಹೇಳೋದಕ್ಕೂ ಒಂದು ರೀಸನ್ ಇದೆ. ಹೌದು, ರಾಜ್ಯದಲ್ಲಿ ತರಕಾರಿಗಳ ಮೇಲೆ ಮಿತಿಮೀರಿದ ರಾಸಾಯನಿಕ ಬಳಕೆ ಮಾಡಲಾಗ್ತಿದೆ. ಹೆವಿ ಕೆಮಿಕಲ್ ಪೂರಿತ ತರಕಾರಿಯನ್ನ ಜನರು ತಿಂತಾ ಇರೋದ್ರಿಂದ ಆರೋಗ್ಯದ ಮೇಲೆ ಅಡ್ಡ ಪರಿಣಾಮ ಬೀರುತ್ತಿದೆ. ಈ ಬಗ್ಗೆ ಕೃಷಿ ವಿವಿ ಎಚ್ಚರಿಕೆಯ ಸಂದೇಶ ರವಾನಿಸಿದೆ. ರಾಸಾಯನಿಕ ಪೂರಿತ ವಿಷ ತರಕಾರಿ ತಿನ್ನೋದ್ರಿಂದ ಆರೋಗ್ಯ ವ್ಯತಿರಿಕ್ತವಾಗಲಿದೆ ಅಂತ ಹೇಳಿ ಆಹಾರ ಗುಣಮಟ್ಟ ವಿಶ್ಲೇಷಣಾ ಪ್ರಯೋಗಾಲಯ ಎಚ್ಚರಿಕೆ ಕೊಟ್ಟಿದೆ. ಇನ್ನು ಕೃಷಿಯಲ್ಲಿ ಕೀಟನಾಶಕಗಳ ಮಿತಿಮೀರಿದ ಬಳಕೆಯಿಂದ ಜನರು ಸೇವಿಸುವ ಆಹಾರದ ಸುರಕ್ಷತೆಯ ಬಗ್ಗೆ ಗಮನ ಹರಿಸಬೇಕು. ಮನೆಯಲ್ಲಿಯೇ ಕೀಟನಾಶಕಗಳ ಪರಿಣಾಮ ಕಡಿಮೆ ಮಾಡುವುದಕ್ಕೆ ವಿವಿ ಸಲಹೆ ಕೊಟ್ಟಿದೆ. ಏನದು ಅನ್ನೋದನ್ನ ತೋರಿಸ್ತೀವಿ ನೋಡಿ. ತರಕಾರಿ, ಸೊಪ್ಪು ತಿನ್ನೋ ಮುನ್ನ ಹೀಗೆ ಮಾಡಿ. ಉಗುರು ಬೆಚ್ಚಗಿನ ನೀರಿನಲ್ಲಿ ಅಡುಗೆ ಉಪ್ಪನ್ನು ಹಾಕಿ ಕರಗಿಸಿ 10 ನಿಮಿಷಗಳ ಕಾಲ ತರಕಾರಿ, ಸೊಪ್ಪನ್ನು ನೆನೆಸಬೇಕು. ನಂತರ ಶುದ್ಧ ನೀರಿನಿಂದ ತೊಳೆದ್ರೆ ಕೀಟನಾಶಕ ಇರಲ್ಲ. ಅಡುಗೆ ಸೋಡಾ ಹಾಕಿ ತರಕಾರಿಯನ್ನು ನೆನೆಸಿದ್ರೂ ಕೂಡ ವಿಷಕಾರಿ ಅಂಶ ಇರಲ್ಲ. 2 ಚಮಚ ವಿನೆಗರ್ ದ್ರಾವಣವನ್ನು ನೀರಿನಲ್ಲಿ ಮಿಕ್ಸ್ ಮಾಡಿ 10 ನಿಮಿಷಗಳ ಕಾಲ ತರಕಾರಿಯನ್ನು ನೆನೆಸಿಟ್ರೆ 50% ಕೀಟನಾಶಕ ಇರೋದಿಲ್ಲ. ಹೀಗೆ ಮಾಡೋದ್ರಿಂದ ತರಕಾರಿ, ಹಣ್ಣು, ಸೊಪ್ಪಿನ ಪೌಷ್ಟಿಕಾಂಶಗಳಲ್ಲಿ ಯಾವುದೇ ತೊಂದರೆ ಇರೋದಿಲ್ಲ ಅಂತ ತಿಳಿಸಿದ್ದಾರೆ. ನಾನ್ ವೆಜ್ ಪ್ರಿಯರೇ, ಬಿ ಕೇರ್ಫುಲ್. ಪ್ರತಿಷ್ಠಿತ ಹೋಟೆಲ್ಗಳಲ್ಲಿ ಕಬಾಬ್ ಅನ್ಸೇಫ್. ಮತ್ತೊಂದು ಕಡೆ ಬೆಂಗಳೂರಿನ ನಾನ್ ವೆಜ್ ಪ್ರಿಯರಿಗೆ ಆಹಾರ ಸುರಕ್ಷತಾ ಇಲಾಖೆ ಶಾಕಿಂಗ್ ನ್ಯೂಸ್ ಕೊಟ್ಟಿದೆ. ಬೆಂಗಳೂರಿನ ಪ್ರತಿಷ್ಠಿತ ಹೋಟೆಲ್ಗಳಲ್ಲಿನ ಕಬಾಬನ್ನು ತಿನ್ನಲು ಅನ್ಸೇಫ್ ಅಂತ ಹೇಳಿದೆ. ಹೋಟೆಲ್ಗಳಲ್ಲಿ ತಯಾರಾಗುವ ಕಬಾಬ್ಗೆ ಕಲರ್ ಬಳಕೆ ಮಾಡ್ತಾ ಇರೋದು ಬೆಳಕಿಗೆ ಬಂದಿದೆ. ಈ ಹಿನ್ನೆಲೆಯಲ್ಲಿ ನಗರದ 6 ಹೋಟೆಲ್ಗಳಿಗೆ ಆಹಾರ ಸುರಕ್ಷತಾ ಇಲಾಖೆ ನೋಟಿಸ್ ಕೊಟ್ಟಿದೆ. ಇನ್ನು ಕಬಾಬ್ನಲ್ಲಿ ಕಲರ್ ಬಳಕೆ ಮಾಡದಂತೆ ಅಧಿಕಾರಿಗಳು ಎಚ್ಚರಿಕೆ ಕೊಟ್ಟಿದ್ರು. ಅಂಗಡಿ ಮಾಲೀಕರು, ಹೋಟೆಲ್ ಮಾಲೀಕರು ಮತ್ತೆ ಫುಡ್ ಕಲರ್ ಅನ್ನ ಬಳಸಿರೋದು ಪರೀಕ್ಷೆಯಲ್ಲಿ ಗೊತ್ತಾಗಿದೆ. ಈ ಸಂಬಂಧ ಶಿವಾಜಿನಗರ, ಬಸವನಗುಡಿ, ಮಹದೇವಪುರ, ಬೊಮ್ಮನಹಳ್ಳಿ ಹಾಗೂ ಮಲ್ಲೇಶ್ವರಂನಲ್ಲಿನ ಪ್ರತಿಷ್ಠಿತ ಹೋಟೆಲ್ಗಳಿಗೆ ನೋಟಿಸ್ ಅನ್ನು ಸರ್ವ್ ಮಾಡಲಾಗಿದೆ. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ. ತರಕಾರಿ ತಿನ್ನುವಾಗಲೂ ಎಚ್ಚರಿಕೆ ವಹಿಸೋದು ಉತ್ತಮ. ಕೆಲ ನಿಯಮಗಳನ್ನು ಚಾಚೂ ತಪ್ಪದೆ ಪಾಲಿಸುವುದು ಕೂಡ ಅತ್ಯಗತ್ಯ. ಅತ್ತ ಹೋಟೆಲ್ಗಳಲ್ಲಿ ಕಬಾಬ್ ತಿನ್ನುವ ಮುನ್ನ ನಿಮ್ಮ ಆರೋಗ್ಯದ ಬಗ್ಗೆ ಸಾಕಷ್ಟು ಕಾಳಜಿ ವಹಿಸೋದು ಕೂಡ ಒಳ್ಳೆಯದು. ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.